ಎಲ್ಲರಿಗೂ ನಮಸ್ಕಾರ. ಇದು ಇವತ್ತಿನ ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಚಿತ್ರದುರ್ಗದ ಮುರುಘಾ ಮಠ ಹಲವರ ನಂಬಿಕೆಯ ಕೇಂದ್ರವಾದಂತಹ ಮಠ. ಹಲವು ವರ್ಷಗಳ ಸುದೀರ್ಘ ಇತಿಹಾಸ. ಭಕ್ತರು ಆ ಮಠಕ್ಕೆ ಪ್ರೀತಿಯಿಂದ ನಂಬಿಕೆಯಿಂದ ನಡೆದುಕೊಳ್ತಾ ಇದ್ದರು. ಈ ಮಠಕ್ಕೆ ಒಕ್ಕರಿಸಿದ ಶಿವಮೂರ್ತಿ ಎನ್ನುವ ಒಬ್ಬ ವ್ಯಕ್ತಿ, ಆತ ನಡೆಸಿದ ಕಾಮದಾಟ ಎಲ್ಲ ಕೂಡ ಈಗ ಬಹಿರಂಗ ಆಗ್ತಾ ಇದೆ. ಈ ಸ್ವಾಮೀಜಿಯ ವಿರುದ್ಧ ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ಆ ಚಾರ್ಜ್ ಶೀಟ್ನಲ್ಲಿ ಇರುವ ಅಂಶಗಳು ಬೆಚ್ಚಿ ಬೀಳಿಸುವಂತಿವೆ, ಭಯವನ್ನು ಹುಟ್ಟಿಸುವಂತಿದೆ. ಪುಟ್ಟ ಪುಟ್ಟ ಮಕ್ಕಳನ್ನು ಈತ ತನ್ನ ಕಾಮಕೃಷೆಯನ್ನು ತೀರಿಸಿಕೊಳ್ಳುವುದಕ್ಕೆ ಕೃಷಿಯರು ಏನೇನು ಮಾಡ್ತಿದ್ದ ಅನ್ನುವ ವಿವರಗಳು ಇವೆ. ಈ ಬಗ್ಗೆ ಮಾಧ್ಯಮಗಳಲ್ಲಿ ಸಾಕಷ್ಟು ವರದಿಗಳು ಬರ್ತಾ ಇದೆ. ಆತ ಮಕ್ಕಳನ್ನು ಕರೆಸಿಕೊಳ್ತಿದ್ದ. ಏಟು ಆಗಿರುವ ವಾರ್ಡನ್ ಎನ್ನುವ ಆ ಹೆಣ್ಣು ಮಗಳು, ಅವಳಿಗೆ ಮನಸ್ಸು ಹೃದಯ ಇದೆಯೋ ಗೊತ್ತಿಲ್ಲ, ಆಕೆ ಮಕ್ಕಳನ್ನು ಆತನ ಕೊಠಡಿಗೆ ಕಳಿಸಲಾಗ್ತಾ ಇತ್ತು. ಆ ಕೊಠಡಿಯಲ್ಲಿ, ಅದು ಅವರ ಭಾಳಷ್ಟು ಸ್ವಾಮಿಗಳು ಈ ಖಾಸಗಿ ಕೊಠಡಿಯನ್ನು ಇಟ್ಕೊಂಡಿರ್ತಾರೆ, ಅದು ಇವರು ಮಾತ್ರ ಅಲ್ಲ. ಸ್ವಾಮೀಜಿ ಆದವರಿಗೆ ಖಾಸಗಿ ಕೊಠಡಿ ಯಾಕೆ ಬೇಕೋ ಗೊತ್ತಿಲ್ಲ. ಆ ಕೊಠಡಿಯ ಒಳಗಡೆ ಆತ ಕಾಮದಾಟವನ್ನು ನಡೆಸ್ತಾ ಇದ್ದ. ಆತ ಮಕ್ಕಳಿಗೆ ಮೊದಲು ಹಣ್ಣನ್ನು, ಚಾಕ್ಲೇಟನ್ನು ಕೊಡ್ತಿದ್ದ. ತಕ್ಷಣ ಅವರಿಗೆ ಪ್ರಜ್ಞೆ ತಪ್ಪಿತ್ತು. ಕೆಲವು ಸಂದರ್ಭಗಳಲ್ಲಿ ಆತ ಡ್ರಿಂಕ್ಸ್ ಮಾಡ್ತಿದ್ದ ಅನ್ನುವುದು ಕೂಡ ಆ ಒಂದು ಆರೋಪ ಪಟ್ಟಿಯಲ್ಲಿದೆ. ಕುಡಿದು ಆತ ಮೃಗೀಯವಾಗಿ ಆ ಮಕ್ಕಳ ಮೇಲೆ ದಾಳಿ ನಡೆಸ್ತಿದ್ದ. ಸೊ ಮಕ್ಕಳಿಗೆ ಎಚ್ಚರ ಆದಾಗ ಅವರ ಇಡೀ ಮೈಕೈ ನುಯ್ತಾ ಇತ್ತು. ದೇಹದ ಮೇಲೆ ಬಟ್ಟೆ ಇರ್ತಿರ್ಲಿಲ್ಲ. ಅಂತಹ ಒಂದು ಸ್ಥಿತಿಯಲ್ಲಿ ಆ ಮಕ್ಕಳು ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇತ್ತು. ಆದರೆ ಸಮಾಜದಲ್ಲಿ ಪ್ರತಿಷ್ಠಿತ ಸ್ವಾಮೀಜಿ ಆತರ ವಿರುದ್ಧ ಹೇಳೋದು ಹೇಗೆ? ಅದರ ಜೊತೆಗಿರುವ ಬಡತನ. ಬಹುತೇಕ ಮಕ್ಕಳನ್ನು ಈ ಮಠದ ಶಾಲೆಗಳಿಗೆ ಯಾಕೆ ಕಳಿಸ್ತಾ ಇದ್ರು ಅಂದರೆ ಬಡತನ, ಬೇರೆ ಏನೂ ಅಲ್ಲ. ಸೊ ಇಲ್ಲಿ ಊಟ ಸಿಗುತ್ತೆ, ವಸತಿ ಸಿಗುತ್ತೆ, ನನ್ನ ಮಗು ಚೆನ್ನಾಗಿ ಬೆಳೆಯುತ್ತೆ, ವಿದ್ಯಾಭ್ಯಾಸ ಮಾಡುತ್ತೆ, ತನ್ನ ಬದುಕನ್ನು ತಾನು ಕಟ್ಟಿಕೊಳ್ಳುತ್ತೆ, ಇಂತಹ ನಂಬಿಕೆಗಳು. ಬಡತನ ಬಹಳ ಕ್ರೂರವಾದದ್ದು. ಸೊ ಹೀಗೆ ಹೋದ ಆ ಮಕ್ಕಳು ಈತನ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದರು. ಯಾರಿಗೂ ಕೂಡ ಈ ಬಗ್ಗೆ ಮಾತನಾಡುವ ಧೈರ್ಯ ಇರಲಿಲ್ಲ. ಪುಟ್ಟ ಮಕ್ಕಳು, ಅವ್ರಿಗೆ ಹೇಗೆ ಧೈರ್ಯ ಬರುತ್ತೆ? ಭಯ ಇರುತ್ತೆ ಅಲ್ವಾ? ಇಂಥ ಕೃತ್ಯವನ್ನು ಆತ ಹಲವು ವರ್ಷಗಳಿಂದ ನಡೆಸ್ತಾ ಇದ್ದ. ಸೊ ಈಗ ಆತ ಸಿಕ್ಕಿಬಿದ್ದಿದ್ದಾನೆ, ಕಂಬಿ ಎಣಿಸ್ತಾ ಇದ್ದಾನೆ. ಆದರೆ ಈ ಒಂದು ಘಟನೆ ಏನಿದೆ, ಅದು ಎಲ್ಲರೂ ಎಚ್ಚರಗೊಳ್ಳುವಂತೆ ಮಾಡಬೇಕು. ಈ ಮಠಗಳೇನಿವೆ, ಹಲವು ಮಠಗಳಲ್ಲಿ ಇಂತಹ ಲೈಂಗಿಕ ಆರೋಪಗಳು ಮಠದ ಸ್ವಾಮೀಜಿ ಮೇಲೆ ಬಂದಿದ್ದಿದೆ. ಹಲವನ್ನು ಮುಚ್ಚಿ ಹಾಕಲಾಗಿದೆ. ಅದು ಯಾವುದು ಅಂತ ವಿವರಗಳನ್ನು ಈ ಸಂದರ್ಭದಲ್ಲಿ ನಾನು ನೀಡಲ್ಲ. ಮಠಗಳು ಕಾಮದಾಟದ ಅಂಗಳಗಳಾಗಿವೆಯಾ? ಕಾವಿ ಧರಿಸಿ ಇಂತಹ ಕೃತ್ಯವನ್ನು ಧರ್ಮ ಬೋಧಿಸಬೇಕಾದವರು ಕಾಮಬೋಧನೆಯನ್ನು ಮಾಡ್ತಿದ್ದಾರೆ. ಇಂಥ ಸನ್ನಿವೇಶದಲ್ಲಿ ಮಠಗಳ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕು. ಈ ದೇಶದವರು ಒಂಥರ ಮಠಗಳ ದೇಶ ಇದು. ಹಿಂದೂ ಮಠಗಳು ಎಲ್ಲ ಕಡೆ ಇದೆ. ಈಗ ನಾನು ಯಾಕೆ ಹಿಂದೂಗಳ ಮಠದ ಬಗ್ಗೆ ಮಾತನಾಡ್ತಿದ್ದೇನೆ ಅಂದರೆ, ಈ ಶಿವಮೂರ್ತಿ ಎನ್ನುವ ಮೃಗೀಯ ವ್ಯಕ್ತಿಯ ಬಗ್ಗೆ ಮಾತನಾಡೋದಕ್ಕೆ ಉಳಿದ ಧಾರ್ಮಿಕ ಕೇಂದ್ರಗಳಲ್ಲೂ ನಡೀಬೋದು. ಹಲವು ಉದಾಹರಣೆಗಳಿವೆ. ಮುಲ್ಲಾಗಳು ನಡೆಸಿರ್ಬೋದು, ಫಾದರ್ಗಳು ನಡೆಸಿರ್ಬೋದು. ಅವರು ಅದರಿಂದ ಅತೀತರಾಗಿದ್ದಾರೆ ಅಂತ ನಾನು ನಂಬಿಲ್ಲ. ಆದರೆ ಈಗ ನಮ್ಮ ಮುಂದಿರುವ ವಿಚಾರ ಮುರುಘಾ ಮಠದ್ದಾಗಿದೆ, ಶಿವಮೂರ್ತಿ ಎನ್ನುವ ಈ ದುಷ್ಟನ ವಿಚಾರ ಆಗಿದೆ. ಆದ್ದರಿಂದ ನಾನು ಇದನ್ನು ಕಾನ್ಸಂಟ್ರೇಟ್ ಮಾಡಿ ಮಾತಾಡ್ತಾ ಇದ್ದೀನಿ. ಸೊ ಇದು ಮೊದಲನೇದು ಅಲ್ಲವೇ ಅಲ್ಲ. ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಬೇಟಿ ಪಡಾವೋ ಬೇಟಿ ಬೇಟಿ ಅಂತ ಅಂದ್ಕೊಂಡು ಹೋಗ್ತಿದ್ದಾರೆ. ಆದರೆ ಈ ದೇಶ ಎತ್ತ ಸಾಗ್ತಾ ಇದೆ. ಇವತ್ತು ಪತ್ರಿಕೆ ನೋಡ್ತಾ ಇದ್ದೆ, ಒಂದು ಸಾಮೂಹಿಕ ಅತ್ಯಾಚಾರದ ವರದಿ ಇವತ್ತಿನ ಪತ್ರಿಕೆಯಲ್ಲಿದೆ. 2 ದಿನಗಳ ಹಿಂದೆ ಕೂಡ ಇಂಥ ಪತ್ರಿಕೆ. ಯಾಕೆ ಇಂಥ ಸ್ಥಿತಿ ನಿರ್ಮಾಣ ಆಗುತ್ತೆ?
ಅತ್ಯಾಚಾರವನ್ನು ಜನ ಯಾಕೆ ಮಾಡ್ತಿದ್ದಾರೆ? ಮೃಗೀಯವಾಗಿ ಸಾಮೂಹಿಕ ಅತ್ಯಾಚಾರ. ಈ ಮುರುಘಾ ನಡೆಸಿದ್ದು ಒಂದು ರೀತಿಯಲ್ಲಿ ಅದು ಕಂಟಿನ್ಯೂಯಸ್ ಆದ ಒಂದು ಅತ್ಯಾಚಾರ. ದಿನ ಒಬ್ಬ ಮಕ್ಕಳು ಕರೆಯೋದು, ಆಮೇಲೆ ಈ ರೀತಿ ಮೃಗೀಯವಾಗಿ ಕಾಮದಾಟ ನಡೆಸೋದು. ಸೊ ಯಾಕೆ ದೇಶದ ಪ್ರಧಾನಿಗಳೇ ಬೇಟಿ ಬಚಾವೋ ಅನ್ನುವಾಗ ಅಂತ ಹೇಳ್ತಾ ಇರಬೇಕಾದ್ರೆ ನಮ್ಮ ಮಕ್ಕಳನ್ನು ನಾವು ರಕ್ಷಣೆ ಮಾಡದಿರುವ ಒಂದು ವಾತಾವರಣ ಯಾಕೆ ಸೃಷ್ಟಿಯಾಗಿದೆ? ಧರ್ಮದ ಹೆಸರಿನಲ್ಲಿ ಕಾಮದಾಟ ಯಾಕೆ ನಡೀತಾ ಇದೆ? ಇದು ಪ್ರಶ್ನಿಸಬೇಕಾಗಿದೆ ನಾವು. ಒಂದು, ಈ ಅತ್ಯಾಚಾರಿಗಳಿಗೆ ಬರ್ತಾ ಇರೋಂಥ ಧೈರ್ಯ. ನಮಗೆ ಗೊತ್ತಿದೆ ಗುಜರಾತ್ನಲ್ಲಿ ಏನಾಗಿದೆ ಅಂತ ಗೊತ್ತಿದೆ. ಅತ್ಯಾಚಾರಿಗಳನ್ನು ಅವರನ್ನು ಬಿಡುಗಡೆ ಮಾಡಿದ ಮೇಲೆ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದವರು. ಬಲ್ಕೀಶ್ ಬಾನು ಪ್ರಕರಣದಲ್ಲಿ ತಮಗೆ ಗೊತ್ತಿರುತ್ತೆ. ಅವರನ್ನು ಸನ್ಮಾನ ಮಾಡಲಾಯಿತು, ಅವರಿಗೆ ಮಾಲೆ ಹಾಕಲಾಯಿತು. BJP ನಾಯಕರು ಅದನ್ನು ಬಹಳ ವಿಜೃಂಭಣೆಯಿಂದ ಅದನ್ನು ಆಚರಣೆ ಮಾಡಿದರು. ಇನ್ನೊಬ್ಬ ಶಾಸಕರು ಹೇಳಿದ್ರು ಬ್ರಾಹ್ಮಣರು ಯಾವತ್ತೂ ಇದನ್ನು ಮಾಡಲ್ಲ ಅಂತ. ಬಲ್ಕೀಶ್ ಬಾನು ಪ್ರಕರಣದಲ್ಲಿ ಹೆಚ್ಚಿನ ಅಪರಾಧಿಗಳು ಬ್ರಾಹ್ಮಣ ಮತ್ತು ಕ್ಷತ್ರಿಯ ವಂಶಕ್ಕೆ ಸೇರಿದರು. ಅದರ ಜೊತೆಗೆ ಇತ್ತೀಚೆಗೆ ಇನ್ನೊಂದು ಘಟನೆ ನಡೆದಿದೆ. ಆ ರಾಮ್ ರಹೀಮ್ ಅನ್ನುವ ಒಬ್ಬ ದುಷ್ಟ, ಆತನು ಸ್ವಾಮಿಯ ಹೆಸರಿನಲ್ಲಿ ನಡೆಸ್ತಾ ಇದ್ದ ಇದನ್ನೆಲ್ಲ. ಆತನನ್ನು ಜೈಲಿಗೆ ಅಟ್ಟಲಾಗಿತ್ತು, ಅವನ ಮೇಲಿನ ಆರೋಪ ಸಾಬೀತಾಗಿತ್ತು. ಈಗ ಇಲೆಕ್ಷನ್ ಸಲುವಾಗಿ ಅವನನ್ನು ಪರೋಲ್ ಮೇಲೆ ಬಿಡಲಾಗಿದೆ. ಆತ ಹೊರಗಡೆ ಇದ್ದಾನೆ. ಆತ BJPಗೆ ಸಹಾಯ ಮಾಡ್ತಾನೆ ಯಾವುದೋ ಕೆಲವು ಕ್ಷೇತ್ರಗಳಲ್ಲಿ ಅಂತ ಹೇಳಲಾಗ್ತಾ ಇದೆ. ಅವರಿಗೆ ರಾಮ್ ರಹೀಮ್ನಿಗೆ ಅತಿ ಹೆಚ್ಚಿನ ಬೆಂಬಲ ಇದೆ. ಸೊ ಇಂತಹದ್ದು ಎಷ್ಟು ಮೆಸೇಜನ್ನು ಕೊಡ್ತದೆ ಅಂದರೆ, ಒಂದು ಸರ್ಕಾರ ಮತ್ತು ರಾಜಕಾರಣಿಗಳು ತಮ್ಮನ್ನು ರಕ್ಷಿಸುತ್ತಾರೆ ಅನ್ನುವ ಒಂದು ನಂಬಿಕೆ ಇಂಥ ಸ್ವಾಮಿಗಳಿಗೆ ಬಂದಿದೆ. ಮುರುಘಾಶ್ರೀಗೆ ಹಾಗೆ ಇತ್ತು. ಆತ ಮಹಾನ್ ವೈಚಾರಿಕ ಸ್ವಾಮಿ ಅಂತ ಪ್ರತಿಬಿಂಬಿಸ್ತಾ ಇದ್ದ. ಸೊ ಅದರ ಜೊತೆಗೆ ರಾಜಕಾರಣಿಗಳಲ್ಲಿ ಭೇಟಿ ನೀಡ್ತಿದ್ದರು. ಆತ ಯಾರ್ಯಾರಿಗೋ ಪ್ರಶಸ್ತಿಗಳನ್ನು ಕೊಡ್ತಿದ್ದ. ಈಗ ಆ ಪ್ರಶಸ್ತಿ ತಗೊಂಡವ್ರು ಎಲ್ಲರೂ ಹಿಂತಿರುಗಿಸಿದ್ರೋ ಗೊತ್ತಿಲ್ಲ. ಅವರು ನಿಜವಾಗಿ ಮನಸ್ಸು ಅನ್ನೋದಿದ್ದರೆ ಆ ಸ್ವಾಮಿ ಕೊಟ್ಟ ಪ್ರಶಸ್ತಿಗಳನ್ನೆಲ್ಲ ಅವರು ವಾಪಸ್ ಕೊಡೋದು. ಆದರೆ ಕೊಟ್ಟಾಗ ಕಾಣ್ತಾ ಇಲ್ಲ, ನನಗೆ ಗೊತ್ತಿಲ್ಲ, ಐ ಮೇ ಬಿ ರಾಂಗ್. ಸೊ ಹೀಗೆ ರಾಜಕಾರಣಿಗಳ ಕೃಪಾಶೀರ್ವಾದಂತ ಇಂಥ ಸ್ವಾಮಿಗಳು ಇಂಥದ್ದು ನಡೆಸ್ತಾರೆ. ಈ ಶಿವಮೂರ್ತಿ ಅನ್ನುವ ಮುರುಘಾ ಮಠದ ಮೃಗೀಯ ಸ್ವಾಮಿ ಕೂಡ ರಾಜಕೀಯ ಒಂದು ಬೆಂಬಲವನ್ನು ಪಡೆದಿದ್ದ. ಆತ ಯಾವ ರೀತಿ ರಾಜಕಾರಣಿಗಳಿಗೆ ಸಂಬಂಧ ಇಟ್ಕೊಂಡಿದ್ದ ಅಂತಂದರೆ, ಯಡಿಯೂರಪ್ಪನವರಿಗೆ ಅಭಿನವ ಬಸವಣ್ಣ ಅಂತ ಕರೆದಿದ್ದ. ಬಸವಣ್ಣವರು ಯಾರು ಇದ್ದರೆ ಅಪರಾವತಾರ ಅಂದರೆ ಯಡಿಯೂರಪ್ಪನವರು ಅಂತ ಹೇಳಿದ್ದಾರೆ. ಸೊ ಅವರ ಮೇಲೆ ಪ್ರಕರಣಗಳು ಬಂದಾಗ ಆತ ಯಡಿಯೂರಪ್ಪನವ್ರನ್ನ ಡಿಫೆಂಡ್ ಮಾಡಿದ್ದ. ಸೊ ಅದಾದ ಮೇಲೆ ರಾಹುಲ್ ಗಾಂಧಿ ಕೂಡ ಭೇಟಿ ನೀಡಿದರು. ಅಲ್ಲಿ DK ಶಿವಕುಮಾರ್ ಅವರು ಕರ್ಕೊಂಡು ಹೋಗಿದ್ರು. ಅಲ್ಲಿ ಹೋಗಿ ಅವ್ರಿಗೆ ಲಿಂಗ ಕೊಟ್ಬಿಟ್ಟು ಲಿಂಗಧಾರಣೆ, ಯಾವ ಲಿಂಗ ರೀ ನನ್ನ ಮಗ, ಇವನು ಲಿಂಗ ಮುಟ್ಟುವ ಯೋಗ್ಯತೆ ಇಲ್ಲ ಇವನಿಗೆ. ಲಿಂಗ ಅನ್ನೋದು ಒಂದು ಡಿಫ್ರೆಂಟ್ ಆದ ಪರಿಕಲ್ಪನೆ. ಅದು ಬಸವಣ್ಣ ಲಿಂಗವನ್ನು ಕೈಯಲ್ಲಿ ಕೊಟ್ಟಿದ್ದ, ದೇವಸ್ಥಾನದಲ್ಲಿ ಅಲ್ಲ, ಲಿಂಗಧಾರಣೆ ಮಾಡಿಸಿದ್ದ. ಸೊ ಆ ಮೂಲಕ ರಾಹುಲ್ ಗಾಂಧಿಗೆ ಲಿಂಗಧಾರಣೆ ಮಾಡಿಸಿದಂತಹ ಈ ವ್ಯಕ್ತಿ ಇದ್ದಾನೆ. ಇಷ್ಟು ದುಷ್ಟ ಅನ್ನೋದು ರಾಹುಲ್ ಗಾಂಧಿಯವರಿಗೆ ಗೊತ್ತಿರಲಿಲ್ಲ. ಯಾರೋ ಫಾಲೋವರ್ಸ್ ಕರೆದ್ಬಿಡ್ತಾರೆ, ಹೋಗಿರ್ತಾರೆ. ಇವರ ರಾಜಕಾರಣಿಗಳ ಸಮಸ್ಯೆ ಅದೇ. ಅದು ಇವನು ಸಿಕ್ಕಾಕೊಂಡ ಮೇಲೆ ರಾಹುಲ್ ಗಾಂಧಿ DK ಅವ್ರ ಮೇಲೆ ಬೇಸರ ಮಾಡ್ಕೊಂಡ ಅನ್ನುವ ವರದಿಗಳು ಇವೆ, ನನಗೆ ಗೊತ್ತಿಲ್ಲ. ನಾನಿದನ್ನು ಹೇಳ್ತಾ ಇರುವುದು ರಾಜಕಾರಣಿಗಳು ಮತ್ತು ಇಂಥ ಸ್ವಾಮಿಗಳ ನಡುವಿನ ಅನೈತಿಕ ಸಂಬಂಧ. ಒಬ್ಬ ಸ್ವಾಮಿ ಅಂದರೆ ಅವನನ್ನು ನಂಬುವವರು ಇರ್ತಾರೆ. ಅವರು ಮತ ಪಡೆಯುವುದಕ್ಕಾಗಿ ರಾಜಕಾರಣಿಗಳು ಸ್ವಾಮಿಗಳನ್ನು ನಂಬಿದಂತೆ ತೋರಿಸ್ಕೊಳ್ತಾರೆ. ಒಂದು. ಎರಡನೇದ ಕಳ್ಳಹಣ ಏನಿದೆ, ರಾಜಕಾರಣದ ಕಳ್ಳಹಣ ಎಲ್ಲ ಮಠಗಳಿಗೆ ಹೋಗೋದು. ಮಠಗಳಲ್ಲಿ ಅದೊಂಥರ ಕಳ್ಳಹಣಗಳನ್ನು ಇಟ್ಕೊಳ್ಳುವ ಒಂದು ಸ್ಥಾನ, ಅದು ಕೇಂದ್ರ ಸ್ಥಾನ. ಅದರ ಜೊತೆಗೆ ಬ್ಲ್ಯಾಕ್ ಮನಿಯನ್ನು ವೈಟ್ ಮಾಡೋದು, ಇಂಥ ಕೆಲಸಗಳನ್ನೆಲ್ಲ ಈ ಸ್ವಾಮಿಗಳು ಮಾಡ್ತಾರೆ. ಅವ್ರದ್ದು ಅದೇ ಉದ್ದೇಶ. ಬೇರೆ ಬೇರೆ ಸಂಸ್ಥೆಗಳ ಹೆಸರಿನಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ದಂಧೆ ಮಾಡೋವಂಥ. ಇದ್ರ ಬಗ್ಗೆ ತನಿಖೆ ನಡೆಸೋದು ಬೇಡವಾ? ನನಗೆ ಅನ್ನಿಸುವ ಹಾಗೆ ಎಲ್ಲ ಮಠಗಳೇನಿವೆ, ಮಠಗಳನ್ನು ಹೇಗೆ ನಡೀತಾ ಇವೆ ಅನ್ನೋದು, ಆ ಮಠಗಳ ಮೇಲೆ ಒಂದು ಸಮಗ್ರ ತನಿಖೆ ನಡೀಬೇಕು ಅಂತ ನಂಬುದ. ಎಲ್ಲ ಮಠಗಳ ತನಿಖೆ ನಡೀಲಿ, ಅಲ್ಲಿ ಏನು ನಡೀತಾ ಇದೆ. ಅದ್ರ ಜೊತೆಗೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇಟ್ಕೊಂಡಿದ್ರೆ ಏನು ಮಾಡ್ತಾರೆ. ನನಗೆ ಯಾವತ್ತೂ ಕೂಡ ಈ ಸ್ವಾಮೀಜಿಗಳ ಮೇಲೆ ನಂಬಿಕೆ ಇಲ್ಲ. ನನಗೆ ಸ್ವಲ್ಪ ಮಟ್ಟಿಗೆ ನಂಬಿಕೆ ಇದ್ದದ್ದು, ನಾನು 2-3 ಬಾರಿಗೆ ಹೋದದ್ದು ಸಿದ್ಧಗಂಗಾ ಮಠಕ್ಕೆ ಮಾತ್ರ. ಶಿವಮೂರ್ತಿ
ಸ್ವಾಮಿಗಳು ಏನಿದ್ದಾರೆ ಅಲ್ಲಿ ಇದ್ದರು, ಸಿದ್ಧಗಂಗಾ ಸ್ವಾಮೀಜಿ ಅವ್ರ ಹತ್ರ ಹೋಗಿದ್ದೆ. ಅವರು ಒಂದೆರಡು ಬಾರಿ ನನಗೆ ಸನ್ಮಾನವನ್ನು ಕೂಡ ಮಾಡಿದ್ರು. ಸನ್ಮಾನ ಅಂದರೆ ಕ್ಯಾಶ್ ಕೊಟ್ಟಲ್ಲ, ಹಾರ ಹಾಕಿಬಿಟ್ಟು ನನ್ನನ್ನು ಅವರು ಇದು ಮಾಡಿದ್ರು. ಅದು ಬಿಟ್ಟರೆ ನಾನು ಇನ್ಯಾವ ಮಠಕ್ಕೂ ಹೋಗಲ್ಲ. ಯಾಕಂದರೆ ಮಠಗಳ ಬಗ್ಗೆ ನನಗೆ ಅಪನಂಬಿಕೆ ಇದೆ. ನಾನು ಪ್ರಶ್ನಿಸುವನಾದ್ದರಿಂದ ರಾಜಕಾರಣಿಗಳನ್ನು ಪ್ರಶ್ನಿಸ್ತೀನಿ, ಮಠಗಳನ್ನು ಪ್ರಶ್ನಿಸ್ತೀನಿ, ಸ್ವಾಮಿಗಳನ್ನು ಪ್ರಶ್ನಿಸ್ತೀನಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮಠಗಳಲ್ಲಿ ನಡೆಯುತ್ತಿರುವಂಥ ಇಂಥ ಲೈಂಗಿಕ ಅಪರಾಧ ಪ್ರಕರಣಗಳು ಹೆಚ್ಚುತ್ತಾ ಇವೆ. ಇದನ್ನು ಸಮಾಜ ಗಂಭೀರವಾಗಿ ಪರಿಗಣಿಸಬೇಕು. ಅದರ ಎಲ್ಲ ಮಠಗಳ ತನಿಖೆ ನಡೆಸಿ ಏನು ನಡೀತಾ ಇದೆ ಅಲ್ಲಿ ಅನ್ನೋದನ್ನು ತಿಳಿದುಕೊಂಡು ಇಂಥವರಿದ್ದರೆ ಅವರನ್ನು ಬಡಿದು ಒಳಗಾಕೋ ಕೆಲಸ ಆಗಬೇಕು. ಯಾಕೆಂದರೆ ಜನ ನಂಬಿಕೆ ಮೇಲೆ ಬದುಕ್ತಾರೆ. ಜನರಿಗೆ ದೇವರು ಬೇಕು, ದೆವ್ವನೂ ಬೇಕು, ಇಂಥ ಸ್ವಾಮಿಗಳು ಬೇಕು. ಅದನ್ನು ಬಿಟ್ಟು ಸಾಮಾನ್ಯ ಜನ ಬದುಕಲ್ಲ. ಯಾಕಂದರೆ ಮೂಲಭೂತವಾಗಿ ಸಾಮಾನ್ಯ ಜನ ಅಸಹಾಯಕರಾಗಿರ್ತಾರೆ. ಅಸಹಾಯಕರು ತಮ್ಮ ಅಸಹಾಯಕತೆಯನ್ನು ಮರೆಯುವುದಕ್ಕಾಗಿ ದೇವರ ಮೊರೆ ಹೋಗ್ತಾರೆ. ದೇವರಿದ್ದಾನೋ ಇಲ್ಲೋ ಗೊತ್ತಿಲ್ಲ, ಹಾಗೆ ಇಂಥ ಸ್ವಾಮಿಗಳು ಮೊರೆ ಹೋಗ್ತಾರೆ. ಆದ್ದರಿಂದ ಇವತ್ತು ಸ್ವಾಮಿಗಳಾಗುವುದಿದೆಯಲ್ಲ, ಅದಕ್ಕಿಂತ ಒಳ್ಳೆಯ ಉದ್ಯೋಗ ಬೇರೆ ಇಲ್ವೇ? ಸ್ವಾಮಿಗಳಾಗಿ ಈಗ ಡ್ರೈ ಫ್ರೂಟ್ಸ್ ತಿಂದು, ಹಣ್ಣು ಹಂಪಲುಗಳು ತಿಂದುಬಿಟ್ಟು ಅವರು ತಮ್ಮ ಕಾಮತೃಷೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅವರಿಗೆ. ಆಗ ಕಂಡಲ್ಲಿ ಹಾರಕ್ಕೆ ಹೋಗ್ತಾರೆ. ಅದರಿಂದ ಹಾರಸ್ವಾಮಿ, ಹೋರಿಸ್ವಾಮಿ ಅಲ್ವಾ, ವಿಕೃತ ಸ್ವಾಮಿಗಳು ಅವರ ಸಂಖ್ಯೆ ಸಮಾಜದಲ್ಲಿ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಅವ್ರ ನಿಯಂತ್ರಣ ಇಲ್ಲ. ಅವರಿಗೆ ರಾಜಕೀಯ ಕೃಪಾಶೀರ್ವಾದ ಇರುತ್ತೆ. ಮಠಗಳಿಗೆ ಹೋಗೋದಕ್ಕೆ ಪೊಲೀಸರು ಇರುತ್ತಾರೆ. ಆದ್ದರಿಂದ ಅವರು ಇಂಥ ಕೃತ್ಯವನ್ನು ಎಸಗಿದಾಗ ಅವರ ವಿರುದ್ಧ ದೂರು ನೀಡುವ ಶಕ್ತಿ ಸಾಮಾನ್ಯ ಜನರಿಗೆ ಇರಲ್ಲ. ಸಾಮಾನ್ಯ ಜನ ಅದನ್ನು ಅನುಭವಿಸ್ತಾರೆ, ನೋವನ್ನು ಅನುಭವಿಸ್ತಾರೆ. ಅದು ಏನಾಗುತ್ತೆ ಅಂತಂದರೆ ಅಲ್ಟಿಮೇಟ್ಲಿ ಅದೊಂದು ದಂಧೆ ಮಾಡ್ಕೊತಾರೆ. ಈ ಮುರುಘಾ ಸ್ವಾಮಿ ಅನ್ನುವ ಮೃಗೀಯ ವ್ಯಕ್ತಿ ಅಂತಹ ಕೆಲಸ ಮಾಡಿಬಿಟ್ಟ. ನಂಬಿಕೆಯ ಸೌಧವನ್ನು ಕೆಡವಿಬಿಟ್ಟ. ಆ ಮೂಲಕ ಹಿಂದೂ ಧರ್ಮಕ್ಕೆ ಬಹುದೊಡ್ಡ ಅಪಮಾನವನ್ನು ಅವನು ಮಾಡಿದ್ದಾನೆ. ಆದ್ದರಿಂದ ಯಾರು ಹಿಂದೂವಾದಿಗಳಿದ್ದಾರೆ, ಕೇಸರಿ ಶಾಲೆ ಹಾಕೊಂಡು ಹೋಗ್ತಿರಲ್ಲ, ಓಡಾಡ್ತಾರಲ್ವ, ಅವರು ಮೊದಲು ಇಂತಹ ಮಠಗಳನ್ನು ಶುದ್ಧೀಕರಿಸುವ ಒಂದು ಕೆಲಸವನ್ನು ಮಾಡಬೇಕು. ಅವರು ಮೊದಲು ಆ ಮಠಗಳ ಒಳಗೆ ಏನು ನಡೀತಾ ಇದೆ ಅಂತ ತಿಳ್ಕೊಬೇಕು. ಅದಕ್ಕೆ ಆಶೀರ್ವಾದ ಕೊಟ್ಕೊಂಡು ನಮ್ಮ ಹಿಂದೂಗಳು, ನೋ, ದ್ಯಾಟ್ ಈಸ್ ರಾಂಗ್, ನಮ್ಮ ಹಿಂದೂಯಿಸಕ್ಕೆ ಅವಮಾನ ಆಗುತ್ತೆ ಅಂತ ಇಂಥವನ್ನು ರಕ್ಷಣೆ ಮಾಡಿದರೆ ಇಂತಹ ನೂರಾರು ಸ್ವಾಮಿಗಳು ಹುಟ್ಟುತ್ತಾರೆ. ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ನಡೆಸ್ತಾರೆ. ಮುಗ್ಧರು, ಅಸಹಾಯಕರು ಮಾತನಾಡುವಂತೆ ಮಾಡ್ತಾರೆ. ಆದ್ದರಿಂದ ಹಿಂದೂ ಧರ್ಮಕ್ಕೆ ಇದು ಬಹುದೊಡ್ಡ ಪೆಟ್ಟು ಅಂತ ನಾನು ನಂಬಿದ್ದೇನೆ. ಆದ್ದರಿಂದ ಯಾರು ಹಿಂದೂ ಧರ್ಮದ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ಅವರು ಈ ಮಠಗಳ ಒಳಗಡೆ ನಡೆಯುತ್ತಿರುವ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಪೊಲೀಸರಿಗೆ ನೀಡಬೇಕು. ಸರ್ಕಾರ ಅವರಿಗೆ ಸಹಾಯ ನೀಡಬೇಕು. ಆ ಮೂಲಕ ಈ ಕಳ್ಳ ಸ್ವಾಮಿಗಳು, ಸುಳ್ಳು ಸ್ವಾಮಿಗಳು, ಲೈಂಗಿಕ ಅತ್ಯಾಚಾರ ನಡೆಸುವ ಸ್ವಾಮಿಗಳು ಇವರು ಯಾರೂ ಕೂಡ ಹಿಂದೂ ಧರ್ಮವನ್ನು ಉಳಿಸಲ್ಲ. ಹಿಂದೂ ಧರ್ಮ ಏನಿದೆ ಅದು ಇದನ್ನೆಲ್ಲ ಮೀರಿದ್ದಾಗಿದೆ. ಅದ್ರ ಜೊತೆಗೆ ಯಾರು ಸ್ವಾಮಿ ಆಗ್ತಾನೋ ಆತನಿಗೆ ಒಂದು ಕೆಲವು ಕನಿಷ್ಠ ಮೌಲ್ಯಗಳಿರಬೇಕು. ಯಾರ್ಯಾರು ಕಾವ್ಯ ಹಾಕಿದವ್ರಲ್ಲ ಸ್ವಾಮಿಗಳಾಗಲ್ಲ. ಸ್ವಾಮಿಗಳು ಹಾಕುವುದಕ್ಕೆ ಒಂದು ಸಿದ್ಧತೆ ಬೆಳೀಬೇಕು. ಅವರು ಅರಿಷಡ್ವರ್ಗಗಳನ್ನೆಲ್ಲ ಮೀರಬೇಕು. ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮೋಹ ಅದರಿಂದ ಹೊರಬರಬೇಕು. ಅದನ್ನೆಲ್ಲನ್ನು ಇಟ್ಕೊಂಡು ಸ್ವಾಮಿ ಆಗೋದಕ್ಕಾಗಲ್ಲ. ಅಂಥ ಸ್ಥಿತಿ ಇದ್ದಾಗ ಅತಿ ಹೆಚ್ಚಿನ ಕಾಮದ ವಾಸನೆ ಇದ್ದರೆ ಅಂಥವ್ರು ಮಠ ಬಿಟ್ಬಿಟ್ಟು ಮದುವೆ ಹಾಕೊಂಡು ಸಮಾಜದಲ್ಲಿ ಗೌರವದಿಂದ ಬದುಕು ಆ ಕೆಲಸ ಮಾಡಬೇಕು. ಸಾಧ್ಯ ಇಲ್ಲ ನನಗೆ. ಅದು ಅಂಥ ಹಲವು ಉದಾಹರಣೆಗಳಿವೆ. ಹಲವು ಸ್ವಾಮಿಗಳು ನಾನು ಸ್ವಾಮಿ ಆಗೋದಕ್ಕಾಗಲ್ಲ ಅಂಥೇಳಿ ಮಠವನ್ನು ಬಿಟ್ಟು ಸಂಸಾರ ನಡೆಸ್ತಿದ್ದಾರೆ. ಅದು ಒಳ್ಳೆಯ ಮಾರ್ಗ. ಆ ಮಾರ್ಗವನ್ನು ತಿಳಿಸಬೇಕು. ಆದರೆ ಇವತ್ತು ಹೇಗಾಗಿದೆ ಅಂತಂದರೆ ಈ ಕಾವಿ ಅನ್ನುವುದಿದೆಯಲ್ಲ, ಅದು ಎಲ್ಲ ಚಟುವಟಿಕೆಗಳನ್ನು ರಕ್ಷಿಸುವ ಒಂದು ವಸ್ತ್ರವಾಗಿ ಉಳ್ಕೊಬಿಟ್ಟಿದೆ. ನೀವು ಕಾವಿ ಧರಿಸಿದ್ರೆ ಸಾಕು, ಏನು ಬೇಕಾದರೂ ಮಾಡ್ಕೊಂಡು ಹೋಗ್ಬೋದು. ಯಾಕೆಂದರೆ ಕಾವಿಯನ್ನು ಮುಟ್ಟುವ ಧೈರ್ಯ ಯಾರಿಗೂ ಇಲ್ಲ. ಯಾವುದೋ ಸ್ವಾಮಿ ಬಗ್ಗೆ ಮಾತನಾಡಿದ್ರೆ ಎಲ್ಲರೂ ಮೈ ಮೇಲೆ ಬಿದ್ದುಬಿಟ್ಟು ನೀವು ಧರ್ಮ ವಿರೋಧಿ ಅಂತ ಪ್ರಾರಂಭ ಮಾಡ್ತಾರೆ, ಅಟ್ಯಾಕ್ ಮಾಡೋದು. ಆ ಕಾರಣಕ್ಕೆ ಅದು ಸಾಧ್ಯ ಆಗಲ್ಲ. ಆದ್ದರಿಂದ ಈ ಬಗ್ಗೆ ಹಿಂದೂ ಸಮಾಜ ಭಾಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಹಿಂದೂ ಸಮಾಜ ಮಾತ್ರ ಅಲ್ಲ, ಇಂಥ ಚಟುವಟಿಕೆ ನಡೀತಾ ಇದ್ದರೆ ಮುಸ್ಲಿಂ ಧರ್ಮದ ಅನುಯಾಯಿಗಳು, ಕ್ರಿಶ್ಚಿಯನ್ ಧರ್ಮದ ಅನುಯಾಯಿಗಳು, ಈ ಯಾರು ಮೌಲ್ವಿಗಳು ಇರ್ತಾರೆ, ಯಾರು ಫಾದರ್ಗಳಿರ್ತಾರೆ, ಅವರ ಕಾಮದಾಟಕ್ಕೆ ಒಂದು ನಿಯಂತ್ರಣನ ಹಾಕಬೇಕು. ಅದು ಒಂದು ಸ್ವಯಂ ಘೋಷಿತವಾದ ನೀತಿ ನಿಯಮಾವಳಿಗಳು ಇರಬೇಕು ಅಂತ ನಂಬಿದ್ದೇನೆ.
ಅದಿಲ್ಲದಿದ್ದರೆ ಇಂಥವ್ರನ್ನ ಹೊರಗಾಕೋದು ಆಯಾ ಧರ್ಮದ ಅವಲಂಬನೆ ಮಾಡುವವರು, ಆ ಧರ್ಮವನ್ನು ಅನುಸರಿಸುವವರು, ಆ ಧರ್ಮವನ್ನು ನಂಬುದವರು ಇರ್ತಾರಲ್ಲ, ಅವರು ಬಹಳ ಮುಖ್ಯವಾದ್ದು. ಅವರು ತಮ್ಮ ತಮ್ಮ ಧರ್ಮದ ಶುದ್ಧೀಕರಣವನ್ನು ಪ್ರಾರಂಭಿಸಬೇಕು. ಧರ್ಮದ ಹೆಸರಿನಲ್ಲಿ ಇಂಥದ್ದೆಲ್ಲ ನಡೀತಾ ಇದ್ದಾಗ ಅದನ್ನು ತಡೆಗಟ್ಟುವ ಕೆಲಸ ಆಗಬೇಕು ಅಂತ ನನ್ನದಿದೆ. ಆಗುತ್ತಾ ಗೊತ್ತಿಲ್ಲ, ನಾನು ಮಾತಾಡಬೇಕು. ಇದ್ದೀವಿ ಈ ಬೆಳಗಿನ ನನ್ನ ಮೀಡಿಯಾ ವಾಚ್. ತಾವು ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.